10 ವರ್ಷಕ್ಕೆ ಮುಂಚೆ 2 ಫ್ರೆಂಡ್ಸ್ ಸೇರಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಇಬ್ಬರಿಗೂ ಫಿನಾನ್ಷಿಯಲಿ ಫ್ರೀ ಆಗಬೇಕು ಮತ್ತು ಅವರ ವೆಲ್ತ್ ಅನ್ನು ಗ್ರೋ ಮಾಡಬೇಕು ಅಂತ ಕನಸಿತ್ತು. 10 ವರ್ಷ ಆದ್ಮೇಲೆ ಆ ಕಥೆನೇ ಬೇರೆ. ಒಬ್ಬ ಫ್ರೆಂಡ್ನ ಇನ್ವೆಸ್ಟ್ಮೆಂಟ್ ಬೂಮ್ ಆಯಿತು, ಇನ್ನೊಬ್ಬ ಸ್ಟ್ರಗಲ್ ಮಾಡ್ದ. ಇಲ್ಲಿ ಡಿಫ್ರೆನ್ಸ್ ಏನು? ಸ್ಟ್ರಾಟಜಿನೇ ಹೊತ್ತು ಲಕ್ ಅಲ್ಲ. ಈ ರೀತಿಯಲ್ಲೇ ಅವರು ಅವರ ಸ್ಟಾಕ್ಸ್ ಅನ್ನು ಪಿಕ್ ಮಾಡಿದ್ರು. ಸೊ ಒಂದು ಸ್ಟಾಕ್ ಅನ್ನು ಏನು ವಿನ್ನರ್ ಮಾಡುತ್ತೆ? ವಿನ್ನಿಂಗ್ ಸ್ಟಾಕ್ಸ್ಗಳು ಸ್ಟಡಿ ಗ್ರೋತ್ ಅನ್ನು ತೋರಿಸುತ್ತೆ, ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಇಟ್ಟಿರುತ್ತೆ ಮತ್ತು ಅದರ ಇಂಡಸ್ಟ್ರಿಯಲ್ಲಿ ಸ್ಟ್ಯಾಂಡ್ ಔಟ್ ಆಗಿರುತ್ತೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಜೈಂಟ್ ಆಗಿರೋ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೇ ಇವತ್ತು ನಾವು ಉದಾಹರಣೆಯಾಗಿ ತಗೊಳ್ತೀವಿ. ನೀವು ವಿನ್ನಿಂಗ್ ಸ್ಟಾಕ್ ಅನ್ನು ಚೂಸ್ ಮಾಡೋಕ್ಕೆ 8 ಕೀ ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕು. ಅದು ಏನು ಅಂತ ನೋಡೋಣ. ರೆಡಿ ಇದ್ದೀರಾ? ಸ್ಟೆಪ್ 1, ರೆವೆನ್ಯೂ ಗ್ರೋತ್ ಅನ್ನು ನೋಡಿ. ಇದು ಒಂದು ಕಂಪನಿ ತಗೊಂಡ್ ಬರೋ ಟೋಟಲ್ ಮನಿ, ಇದರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟಾಪ್ ಅಲ್ಲಿ ತೋರಿಸಲಾಗಿದೆ. ಅದಕ್ಕೆ ಇದನ್ನು ಟಾಪ್ ಲೈನ್ ಅಂತಾನು ಹೇಳ್ತಾರೆ. ಇಂದಿನ ವರ್ಷ 10,001.22 ಬಿಲಿಯನ್ ರುಪೀಸ್ ಅಂದರೆ $119.9 ಬಿಲಿಯನ್ ಅನ್ನು ರಿಲಯನ್ಸ್ ಜನರೇಟ್ ಮಾಡಿದೆ. ಇದು ಒಂದು ವರ್ಷ ಮೊದಲಿಕ್ಕಿಂತ 2.6% ಹೆಚ್ಚು. ಇದು ಯಾಕೆ ಮ್ಯಾಟರ್ ಆಗುತ್ತೆ? ರೆವೆನ್ಯೂನ ಕನ್ಸಿಸ್ಟೆಂಟ್ ಗ್ರೋತ್, ಕಂಪನಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಮತ್ತು ಮಾರ್ಕೆಟಲ್ಲಿ ಚೆನ್ನಾಗಿ ಮಾಡ್ತಿದೆ ಅಂತ ತೋರಿಸುತ್ತೆ. ಯಾವಾಗಲೂ ಇಯರ್ ಆಫ್ಟರ್ ಇಯರ್ ರೆವೆನ್ಯೂ ಗ್ರೋ ಮಾಡುವ ಕಂಪನಿಗಳಿಗಾಗಿ ನೋಡ್ತಾ ಇರಿ. ಸ್ಟೆಪ್ 2, ಬ್ಯಾಲೆನ್ಸ್ ಶೀಟ್ ಅನ್ನು ಚೆಕ್ ಮಾಡಿ. ಈ ಶೀಟ್ ಒಂದು ಕಂಪನಿಯ ಅಸೆಟ್ಸ್ ಅಂದರೆ ಅದು ಏನು ಹೊಂದಿದೆ, ಲಯಬಿಲಿಟೀಸ್ ಅಂದರೆ ಅದು ಏನು ನೀಡಬೇಕಿದೆ ಮತ್ತು ಶೇರ್ ಹೋಲ್ಡರ್ಸ್ ಎಷ್ಟು ಹಣ ಹಾಕಿದ್ದಾರೆ ಅಂತ ತೋರಿಸುತ್ತೆ. ಮಾರ್ಚ್ 31, 2024 ರಂತೆ ರಿಲಯನ್ಸ್ನ ಟೋಟಲ್ ಅಸೆಟ್ಸ್ 17,559.86 ಬಿಲಿಯನ್ ರುಪೀಸ್ ಮತ್ತು ಟೋಟಲ್ ಲಯಬಿಲಿಟೀಸ್ 8,301.98 ಬಿಲಿಯನ್ ರುಪೀಸ್. ಇದು ಸ್ಟ್ರಾಂಗ್ ಫಿನಾನ್ಷಿಯಲ್ ಪೊಸಿಷನ್ ಅನ್ನು ರಿಫ್ಲೆಕ್ಟ್ ಮಾಡುತ್ತೆ. ರಿಲಯನ್ಸ್ ಕೇಸಲ್ಲಿ ನೋಡಿದ ಹಾಗೆ ಜನರಲಿ ಹೆಲ್ತಿ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ಗಿಂತ ಹೆಚ್ಚು ಅಸೆಟ್ಸ್ ಅನ್ನು ಹೊಂದಿರುತ್ತೆ. ಆದರೆ ಓವರ್ ಆಲ್ ಫಿನಾನ್ಷಿಯಲ್ ಹೆಲ್ತ್, ಲಿಕ್ವಿಡಿಟಿ ಅಂಡ್ ಡೆಟ್ ಮ್ಯಾನೇಜ್ಮೆಂಟ್ ತರಹದ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಬ್ರೇಕ್ ಡೌನ್ ಮಾಡೋಣ. ಕರೆಂಟ್ ರೇಷಿಯೋ, ಇದು ಕಂಪನಿಯು ಶಾರ್ಟ್ ಟರ್ಮ್ಗೆ ಎಷ್ಟು ಹೊಂದಿದೆ ಅದನ್ನು ಶಾರ್ಟ್ ಟರ್ಮ್ಗೆ ಎಷ್ಟು ನೀಡಬೇಕಾಗಿದೆಯೋ ಅದಕ್ಕೆ ಕಂಪೇರ್ ಮಾಡುತ್ತೆ. ರೇಷಿಯೋ 1ಕ್ಕಿಂತ ಹೆಚ್ಚು ಇದ್ದರೆ ಒಳ್ಳೆಯದು. ರಿಲಯನ್ಸ್ನ ರೇಷಿಯೋ 1.08 ಇದೆ. ಇದರ ಅರ್ಥ ಇದು ನೀಡಬೇಕಾಗಿರೋ ಪ್ರತಿ ಒಂದು ರೂಪಾಯಿಗೂ ಅದನ್ನು ಕವರ್ ಮಾಡೋಕ್ಕೆ 1.09 ರುಪೀಸ್ ಅಸೆಟ್ಸ್ ಅನ್ನು ಹೊಂದಿದೆ. ಇದು ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅನ್ನು ಮೀಟ್ ಮಾಡೋಕ್ಕೆ ಒಂದು ಕಂಫರ್ಟಬಲ್ ಪೊಸಿಷನ್ ಅನ್ನು ಸಜೆಸ್ಟ್ ಮಾಡ್ತಿದೆ. ಕರೆಂಟ್ ರೇಷಿಯೋ ಇಸ್ ಟೋಟಲ್ ಕರೆಂಟ್ ಅಸೆಟ್ಸ್ ಬೈ ಟೋಟಲ್ ಕರೆಂಟ್ ಲಯಬಿಲಿಟೀಸ್. ಡೆಟ್ ಟು ಈಕ್ವಿಟಿ ರೇಷಿಯೋ, ಶೇರ್ ಹೋಲ್ಡರ್ಸ್ ಹಾಕಿದ ಹಣಕ್ಕೆ ಕಂಪೇರ್ ಮಾಡಿದ್ರೆ ಕಂಪನಿ ಎಷ್ಟು ಡೆಟ್ ಅನ್ನು ಹೊಂದಿದೆ ಎಂಬುದನ್ನು ಇದು ನಮಗೆ ಹೇಳುತ್ತೆ. ಇಂಡಸ್ಟ್ರಿ ಮೇಲೆ ಐಡಿಯಲ್ ಡೆಟ್ ಟು ಈಕ್ವಿಟಿ ಅಂದರೆ DE ರೇಷಿಯೋ ವೇರಿ ಆಗುತ್ತೆ. ಆದರೆ ಜನರಲಿ ರೇಷಿಯೋ 1ಕ್ಕಿಂತ ಕಡಿಮೆ ಇರೋದು ಹೆಲ್ತಿ ಆಗಿ ನೋಡಲಾಗುತ್ತೆ. ಇದು ಕಂಪನಿ ಡೆಟ್ ಮೇಲೆ ಹೆಚ್ಚು ರಿಲೈ ಆಗಿಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ. ರಿಲಯನ್ಸ್ನ ರೇಷಿಯೋ 0.41 ಆಗಿದೆ. ಇದು ಗ್ರೋ ಮಾಡೋಕ್ಕೆ ಡೆಟ್ ಅನ್ನು ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ತಿದೆ ಎಂದು ತೋರಿಸಿದೆ. DE ರೇಷಿಯೋ ಇಸ್ ಟೋಟಲ್ ಲಯಬಿಲಿಟೀಸ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ. ಸ್ಟೆಪ್ 3, ROE ಅಂಡ್ PE ತರದ ಕೀ ರೇಷಿಯೋಸ್ಗಾಗಿ ನೋಡಿ. ಮೊದಲು ROE ರೇಷಿಯೋ ಅನ್ನೋದು ಪ್ರಾಫಿಟ್ಸ್ ಜನರೇಟ್ ಮಾಡೋಕ್ಕೆ ಒಂದು ಕಂಪನಿ ಹೇಗೆ ಶೇರ್ ಹೋಲ್ಡರ್ಸ್ ಅವರ ಹಣವನ್ನು ಎಫಿಷಿಯೆಂಟ್ ಆಗಿ ಯೂಸ್ ಮಾಡುತ್ತೆ ಎಂದು ಹೇಳುತ್ತೆ. ಈ ನಂಬರ್ಗಳು ಒಂದು ಕಂಪನಿ ಎಷ್ಟು ಚೆನ್ನಾಗಿ ಮಾಡ್ತಿದೆ ಎಂದು ತೋರಿಸುತ್ತೆ. ರಿಲಯನ್ಸ್ನ ರಿಟರ್ನ್ ಆನ್ ಈಕ್ವಿಟಿ ಅಂದರೆ ROE 8.54% ಇದೆ. ಇದರ ಅರ್ಥ ಶೇರ್ ಹೋಲ್ಡರ್ ಅವರ ಪ್ರತಿ 100 ರೂಪಾಯಿಗೂ ಕಂಪನಿ 8.54 ರುಪೀಸ್ ಪ್ರಾಫಿಟ್ ಮಾಡುತ್ತೆ. ಇದು ಡೀಸೆಂಟ್ ಆಗಿ ಇದ್ರೂ ಹೆಚ್ಚು ಇದ್ರೇನೆ ಯೂಶುವಲಿ ಬೆಟರ್ ಆಗಿರುತ್ತೆ. ROE is net income by shareholders equity into 100. Shareholders equity is total assets minus total liabilities. 17,55,986 rupees minus 8,30,198 rupees is 9,25,788 crore rupees. Net income is rupees 79,020. Now the ROE is 79,020 rupees by 9,25,788 into 100 is approximately 8.54%. ರಿಲಯನ್ಸ್ನ ಸ್ಟಾಕ್ ಓವರ್ ವ್ಯಾಲ್ಯೂಡಾ ಅಥವಾ ಅಂಡರ್ ವ್ಯಾಲ್ಯೂಡಾ ಅಂತ ಅಸೆಸ್ ಮಾಡೋಕ್ಕೆ ಪ್ರೈಸ್ ಟು ಅರ್ನಿಂಗ್ಸ್ PE ರೇಷಿಯೋವನ್ನು ಯೂಸ್ ಮಾಡೋಣ. ಸ್ಟಾಕ್ ಪ್ರೈಸ್ ಇಸ್ 2,960 rupees. Earnings per share EPS 2024 is 102 rupees. ನೆಕ್ಸ್ಟ್ ಪ್ರೈಸ್ ಟು ಅರ್ನಿಂಗ್ಸ್ PE ರೇಷಿಯೋ. ಈ ರೇಷಿಯೋ ಸ್ಟಾಕ್ಸ್ನ ಪ್ರೈಸ್ ಜೊತೆಗೆ ಕಂಪನಿಯ ಅರ್ನಿಂಗ್ಸ್ ಅನ್ನು ಕಂಪೇರ್ ಮಾಡಿ ಸ್ಟಾಕ್ ಓವರ್ ವ್ಯಾಲ್ಯೂಡಾ ಅಥವಾ ಅಂಡರ್ ವ್ಯಾಲ್ಯೂಡಾ ಅಂತ ಡಿಟರ್ಮಿನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕಂಪನಿಯ ₹1 ಅರ್ನಿಂಗ್ಸ್ಗೆ ಇನ್ವೆಸ್ಟರ್ಸ್ ಇವತ್ತು ಎಷ್ಟು ಪೇ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಈ PE ರೇಷಿಯೋ ಹೇಳುತ್ತೆ. ರಿಲಯನ್ಸ್ನ PE ರೇಷಿಯೋ 29 ಆಗಿದೆ. ಅಂದರೆ ಇದು ಗ್ರೋ ಆಗ್ತಿರುತ್ತೆ ಅಂತ ಇನ್ವೆಸ್ಟರ್ಸ್ ಅಂದ್ಕೊಳ್ತಾರೆ. ಆದರೆ PE ರೇಷಿಯೋ ಕಾಂಪಿಟೇಟರ್ಸ್ಗಿಂತ ಹೆಚ್ಚು ಇದ್ದರೆ ಸ್ಟಾಕ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಅರ್ಥ. ಈಗ ಕ್ಯಾಲ್ಕುಲೇಟಿಂಗ್ ದ PE ರೇಷಿಯೋ ಫಾರ್ ರಿಲಯನ್ಸ್ ಇಂಡಸ್ಟ್ರೀಸ್. PE ratio is share price by earnings per share. PE ratio is 2,960 rupees by 102. PE ratio is approximately 29. Step 4, market capitalization. ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪ್ 20,140.11 ಬಿಲಿಯನ್ ರುಪೀಸ್ ಮೇಲೆ ಇದೆ.
ಈ ಮೈಲ್ ಸ್ಟೋನ್ ಅನ್ನು ಕ್ರಾಸ್ ಮಾಡಿದ ಫಸ್ಟ್ ಇಂಡಿಯನ್ ಕಂಪನಿ ನಮ್ಮ ಎಕ್ಸಾಂಪಲ್ ಆದ ರಿಲಯನ್ಸೇ ಅದು. ಸಾಮಾನ್ಯವಾಗಿ ಬಿಗ್ಗರ್ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಹೆಚ್ಚು ಸ್ಟೆಬಿಲಿಟಿ ಇದೆ ಅಂತ ಅರ್ಥ. ಆದರೆ ನೆನಪಿರಲಿ, ಬಿಗ್ ಕಂಪನೀಸ್ಗಳು ಕೂಡ ಫೇಲ್ ಆಗಬಹುದು. ಅವರ ಫಂಡಮೆಂಟಲ್ಸ್ ಅನ್ನು ಯಾವಾಗಲೂ ಫಸ್ಟ್ ಚೆಕ್ ಮಾಡಿ. ಸ್ಟೆಪ್ 5, ಚೆಕ್ ಡಿವಿಡೆನ್ಸ್ ಅಂಡ್ ಶೇರ್ ಹೋಲ್ಡರ್ ರಿಟರ್ನ್ಸ್. ರೆಗ್ಯುಲರ್ ಆಗಿ ಡಿವಿಡೆನ್ಸ್ ಪೇ ಮಾಡೋ ಕಂಪನಿಗಳಿಗೆ ಸಾಮಾನ್ಯವಾಗಿ ಸಾಲಿಡ್ ಫಿನಾನ್ಸಸ್ ಇರುತ್ತೆ. ಲಾಸ್ಟ್ ಇಯರ್ ಡಿವಿಡೆನ್ಸ್ ಅಲ್ಲಿ ನಮ್ಮ ಎಕ್ಸಾಂಪಲ್ ಆಗಿದ್ದ ರಿಲಯನ್ಸ್ ₹7 ಪರ್ ಶೇರ್ ಪೇ ಮಾಡಿದೆ. ಇದು ಅವರ ಇನ್ವೆಸ್ಟರ್ಸ್ಗೆ ರಿವಾರ್ಡ್ ಕೊಡೋದ್ರಲ್ಲಿ ಕಮಿಟೆಡ್ ಆಗಿದೆ ಅನ್ನೋದನ್ನು ತೋರಿಸಿದೆ. ಕೇವಲ ಡಿವಿಡೆನ್ಸ್ ಮಾತ್ರ ಪೇ ಮಾಡೋದಲ್ಲದೆ ಓವರ್ ದ ಟೈಮ್ ಅದನ್ನು ಇನ್ಕ್ರೀಸ್ ಮಾಡೋ ಕಂಪನಿಗಳಿಗಾಗಿ ನೋಡ್ತಾ ಇರಿ. ಸ್ಟಾಕ್ ಪ್ರೈಸ್ನ ಪರ್ಸೆಂಟೇಜ್ ಆಗಿ ಇರೋ ಡಿವಿಡೆಂಟೇ ಗುಡ್ ಡಿವಿಡೆಂಟ್ ಈಲ್ಡ್. ಇದು 2% and 6% ನಡುವೆ ಇದೆ. ಸ್ಟೆಪ್ 6, ಇಂಡಸ್ಟ್ರಿ ಟ್ರೆಂಡ್ಸ್ ಮೇಲೆ ಒಂದು ಕಣ್ಣಿಡಿ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಕಂಪನಿಯ ಫ್ಯೂಚರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ರೀಟೇಲ್, ಡಿಜಿಟಲ್ ಸರ್ವಿಸಸ್ ಅಂಡ್ ಟೆಲಿಕಾಮ್ ಅಲ್ಲಿ ರಿಲಯನ್ಸ್ಗೆ ಒಂದು ಬಿಗ್ ಪ್ರೆಸೆನ್ಸ್ ಇದೆ. ಇ ಕಾಮರ್ಸ್ ಅಂಡ್ ಡಿಜಿಟಲ್ ಪೇಮೆಂಟ್ಗಳ ರೈಸ್ ಒಂದಿಗೆ ಅವರು ಎಸ್ಪೆಷಲಿ ಜಿಯೋ ಜೊತೆಗೆ ಗ್ರೋ ಆಗೋಕ್ಕೆ ಒಂದು ಗ್ರೇಟ್ ಸ್ಪಾಟಲ್ಲಿ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ನೀವು ಇಂಟ್ರೆಸ್ಟ್ ಆಗಿರೋ ಟ್ರೆಂಡ್ಸ್ ಅಂಡ್ ನ್ಯೂ ಟೆಕ್ನಾಲಜಿಯನ್ನು ರಿಸರ್ಚ್ ಮಾಡಿ. ಕ್ವಿಕ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋ ಕಂಪನಿಗಳೇ ಸಕ್ಸೀಡ್ ಆಗೋದು. ಸ್ಟೆಪ್ 7, ಮ್ಯಾನೇಜ್ಮೆಂಟ್ ಅನ್ನು ನೋಡಿ. ಒಳ್ಳೆಯ ಲೀಡರ್ಸ್ ಹೆಚ್ಚು ಡಿಫ್ರೆನ್ಸಸ್ ಮಾಡ್ತಾರೆ. ಉದಾಹರಣೆಗೆ ಮುಖೇಶ್ ಅಂಬಾನಿ ಅವರ ಲೀಡರ್ಶಿಪ್ ರಿಲಯನ್ಸ್ ಅನ್ನು ಒಂದು ಗ್ಲೋಬಲ್ ಜೈಂಟ್ ಆಗಿ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಕಂಪನಿಯನ್ನು ಡೈವರ್ಸಿಫೈ ಮಾಡೋ ಅವರ ವಿಷನೇ ಕಂಪನಿಯ ಸಕ್ಸಸ್ಗೆ ಕೀ ಆಗಿದೆ. ಮ್ಯಾನೇಜ್ಮೆಂಟ್ನ ಹಿಸ್ಟ್ರಿಯನ್ನು ಚೆಕ್ ಮಾಡಿ. ಯೂಶ್ವಲಿ ಸ್ಟ್ರಾಂಗ್ ಲೀಡರ್ಸ್ ಸ್ಮಾರ್ಟ್ ಡೆಸಿಷನ್ ತಗೊಳ್ತಾರೆ. ಅದೇ ಗ್ರೋತ್ಗೆ ಕಾರಣವಾಗುತ್ತೆ. ಸ್ಟೆಪ್ 8, ಮಾರ್ಕೆಟ್ ಸೆಂಟಿಮೆಂಟ್ ಅನ್ನು ನೋಡಿ. ನ್ಯೂಸ್ ಅಂಡ್ ಟ್ರೆಂಡ್ಸ್ ಮೇಲೆ ಸ್ಟಾಕ್ ಪ್ರೈಸ್ ಸಾಮಾನ್ಯವಾಗಿ ಮೂವ್ ಆಗುತ್ತೆ. ನೀವು ಟೂಲ್ಸ್ಗಳನ್ನು ಯೂಸ್ ಮಾಡಿ ಜನರು ಸ್ಟಾಕ್ಸ್ ಬಗ್ಗೆ ಹೇಗೆ ಫೀಲ್ ಮಾಡ್ತಾರೆ ಅಥವಾ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂತ ನೋಡ್ಬೋದು. ಬೈ ಆರ್ ಹೋಲ್ಡ್ನ ಅನಲಿಸ್ ರೇಟಿಂಗ್ ಸ್ಟಾಕ್ಸ್ ಹೇಗೆ ನಡೀತಿದೆ ಅನ್ನೋ ಐಡಿಯಾವನ್ನು ನಿಮಗೆ ಕೊಡುತ್ತೆ. ಎಕನಾಮಿ ಅಥವಾ ಇಂಡಸ್ಟ್ರಿಯಲ್ಲಿ ಏನು ನಡೀತಿದೆ ಅನ್ನೋದಕ್ಕೆ ಅಟೆನ್ಷನ್ ಕೊಡ್ತಾ ಇರಿ, ಯಾಕಂದರೆ ಇದು ಹೋಲ್ ಮಾರ್ಕೆಟನ್ನು ಅಫೆಕ್ಟ್ ಮಾಡಬಹುದು. ಫೈನಲ್ ಥಾಟ್ಸ್, ಈಗ ಒಂದು ರೀಕ್ಯಾಪ್ ನೋಡೋಣ. ವಿನ್ನಿಂಗ್ ಸ್ಟಾಕ್ಸ್ ಅನ್ನು ಪಿಕ್ ಮಾಡೋದಕ್ಕೆ ರೆವೆನ್ಯೂ ಗ್ರೋತ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಅನ್ನು ಅನಲೈಸ್ ಮಾಡಿ, ROE and PE ಥರದ ಕೀ ರೇಷಿಯೋಸ್ಗಾಗಿ ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಡಿವಿಡೆನ್ಸ್ ಅಂಡ್ ಶೇರ್ ಹೋಲ್ಡರ್ ರಿಟರ್ನ್ಸ್ ಅನ್ನು ಚೆಕ್ ಮಾಡಿ, ಇಂಡಸ್ಟ್ರಿ ಟ್ರೆಂಡ್ಸ್ ಅನ್ನು ನೋಡ್ತೀರಿ, ಮ್ಯಾನೇಜ್ಮೆಂಟ್ ಕ್ವಾಲಿಟಿಯನ್ನು ಅಸೆಸ್ ಮಾಡಿ ಮತ್ತು ಮಾರ್ಕೆಟ್ ಸೆಂಟಿಮೆಂಟ್ ಅನ್ನು ಫಾಲೋ ಮಾಡಿ. ಈ 8 ಸ್ಟೆಪ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ಇನ್ವೆಸ್ಟಿಂಗ್ ಹಾರ್ಡ್ ಆಗಿ ಇರೋದು ಬೇಕಾಗಿಲ್ಲ. ಈ ಟಿಪ್ಸ್ ಇಂದ ನೀವು ರಿಲಯನ್ಸ್ ತರದ ಕಂಪನಿಗಳನ್ನು ನೀವು ಕಾನ್ಫಿಡೆಂಟ್ ಆಗಿ ಅನಲೈಸ್ ಮಾಡಿ ಮತ್ತು ಸ್ಮಾರ್ಟ್ ಡೆಸಿಷನ್ಸ್ ಅನ್ನು ತಗೋಬಹುದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಥಾಟ್ಸ್ ಅನ್ನು ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ನೀವು ಯಾವ ಸ್ಟಾಕ್ಸ್ ಅನ್ನು ನೋಡ್ತಾ ಇದ್ದೀರಾ ಅಂತ. Investment in securities market are subject to market risks. Read all the related documents carefully before investing.